ಈಗಾಗಲೇ ನೀರು ಇಲ್ಲ ಪೇಪರ್ಗಳಲ್ಲಿ ಉಚ್ಕೊಂತ ಇದ್ದಾರೆ, ನೋಡಿದಿರಿ ಇವೆಲ್ಲ ಕಥೆಗಳು ಎಲ್ಲ ನೀವು ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀರಿ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊದಲೇ ಅವರು ಯುದ್ಧಕ್ಕೆ ನಮ್ಮ ಮೇಲೆ ಬರ್ಬೇಕಂದ್ರೆ ಅವ್ರ ಟ್ಯಾಂಕರ್ಗಳಿಗೆ ಡೀಸೆಲ್ ಆಗ್ಲಿ ಪೆಟ್ರೋಲ್ ಆಗ್ಲಿ ಹಾಕೋದಕ್ಕೂ ಕಾಸಿಲ್ಲ. ಅವ್ರ ಕತ್ತೆಗಳು ಮಾರ್ಕೊಂಡು ರಾಜಕಾರಣ ಮಾಡ್ತಾ ಇರೋದು ನೀವೆಲ್ಲ ನೋಡಿದಿರಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಅವ್ರು ಹೋಗಿ ಎಲ್ಲಾರ ತನ್ನ ಭಿಕ್ಷೆ ಬೀಳ್ತಾ ಇರ್ತಕ್ಕಂಥ ಸಂದರ್ಭ ಇದು. ಅದಕ್ಕೋಸ್ಕರ ಇವತ್ತು ಒಂದ್ ಕಡೆ ಬಲೂಚಿಸ್ತಾನ್, ಇನ್ನೊಂದ್ ಕಡೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಅಲ್ಲಿನ ಸ್ಥಳೀಯರೇ ಇವ್ರನ್ನ ಕಳಿಸ್ಬಿಡಿ, ನಮ್ಮನ್ನ ಸೇರಿಸ್ಕೊಂಬಿಡಿ, ದೇಶದೊಳಗಡೆ ಅಖಂಡ ಭಾರತ ಆಗೋಗ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಒಂದೊಂದು ದಿನನಿತ್ಯದ ಬಳಕೆ ವಸ್ತುಗಳು ಯಾವ ರೀತಿ ಗಗನಕ್ಕೆ ಹೋಗಿದೆ. ಅದರಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರೈತರು ಇಡೀ ದೇಶಕ್ಕೆ ಟೊಮೊಟೊ ಸರಬರಾಜು ಮಾಡ್ತಾ ಇದ್ದದ್ದು ಅದನ್ನು ಯಾವ ರೀತಿ ಸ್ಟಾಪ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇವ್ರೇನು ಉಗ್ರಗಾಮಿಗಳಿಗೆ ಪೋಷಣೆ ಮಾಡೋಂಥ ಕೆಲಸಗಳನ್ನ ಇವ್ರು ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚದವರು ಇವ್ರ ವಿರುದ್ಧವಾಗಿದ್ದಾರೆ, ಪಾಕಿಸ್ತಾನ ವಿರುದ್ಧವಾಗಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಭಾರತದ ಸೈನಿಕರಿಗೆ ಇರ್ತಕ್ಕಂಥ ಶಕ್ತಿ ಏನು ಅಂತೇಳಿ ಅವ್ರಿಗೆ ಗೊತ್ತು. ಯಾಕಂದ್ರೆ 81 ಅವ್ರ ಮೇಲೆ ಯಾವಾಗ ಯುದ್ಧ ಮಾಡಿದ್ರೆ ಎಲ್ಲಾ ಟೈಮಲ್ಲೂ ನಾವು ಗೆದ್ದಿರೋದೆ. ಈ ಸಲ ಏನಾದ್ರು ನಮ್ ತಂಟೆಗೆ ಬಂದ್ರೆ ಟೋಟಲ್ ಪಾಕಿಸ್ತಾನ ಅಖಂಡ ಭಾರತ ಆಗುತ್ತೈತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತ. ನಿನ್ನೆ ಏನು ನಮ್ಮೆಲ್ಲರ ನೆಚ್ಚಿನ ನಾಯಕರು ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿಯವರು ನಮ್ಮ ಭಾರತದ ಸೈನಿಕರು ನಮ್ಮ ಇಡೀ ದೇಶಕ್ಕೆ ಹೊಸದೊಂದು ದೀಪಾವಳಿಯನ್ನ ಕೊಡುಗೆ ಹಾಕ್ಬಿಟ್ಟಿದ್ದಾರೆ. ನಮ್ಮ ಏನು ಹೆಣ್ಣು ಮಕ್ಕಳ ಸಿಂಧೂರದ ಮೇಲೆ ಕಂಡಿಟ್ಟಿದ್ದಂತ ಈ ಉಗ್ರಗಾಮಿಗಳು, ಅದಕ್ಕೋಸ್ಕರನೇ ಆ ಹೆಣ್ಣು ಮಕ್ಕಳ ಏನು ಸೌಭಾಗ್ಯವನ್ನ ಕಸ್ಕೊಂಡಿದ್ದಂತ ಈ ಪಾಕಿಸ್ತಾನದ ಉಗ್ರಗಾಮಿಗಳನ್ನ ಇವತ್ತು ಸಂಹಾರ ಮಾಡಿರ್ತಕ್ಕಂಥದ್ದು. ಲಾಹೋರ್ಗೆ ಮತ್ತೆ ನಮ್ಮ POK ಈ ಎರಡೂ ಭಾಗದಲ್ಲೂ ಸುಮಾರು 9 ಜಾಗದಲ್ಲಿ ನಮ್ಮ ಸೈನಿಕರು ಉಗ್ರ ಅಡಗುತಾಣಗಳಿಗೆ ಬ್ಲಾಸ್ಟ್ ಮಾಡೋದ್ರ ಮುಖಾಂತರ ಸುಮಾರು 100ಕ್ಕೂ ಹೆಚ್ಚು ಉಗ್ರಗಾಮಿಗಳನ್ನ ಇವತ್ತು ಕಳಿಸಿದ್ದಾರೆ. ಇದಕ್ಕೋಸ್ಕರ ನಾನು ಈ ದೇಶದಲ್ಲಿ 60 ವರ್ಷ ಆಳ್ವಿಕೆ ಮಾಡಿದಂತ ಕಾಂಗ್ರೆಸ್ ಪಾರ್ಟಿಯವರು ಯುದ್ಧನೇ ಬೇಡ ಅಂತ ಇದ್ರು. ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನು ರಾಜಕಾರಣ ಬಿಟ್ಟು ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಏನು ಆಂತರಿಕ ಈ ಭಯೋತ್ಪಾದನೆಗಳಿದಾವೆ ಇದ್ರ ವಿರುದ್ಧವಾಗಿ ನಾವೆಲ್ಲ ಒಗ್ಗಟ್ಟಾಗಿ ನಿಲ್ಬೇಕು. ಇವತ್ತು ದೇಶದಲ್ಲಿ ಇರ್ತಕ್ಕಂಥ ಸೈನಿಕರಿಗೆ ನಾವು ಆತ್ಮ ಸ್ಥೈರ್ಯನ ತುಂಬೋದ್ರ ಮುಖಾಂತರ ನಾವೆಲ್ಲ ದೇಶದಲ್ಲೆಲ್ಲ ನಾವು ಒಗ್ಗಟ್ಟಾಗಿದ್ದೀರಿ, ನಾವು ನಿಮ್ ಜೊತೆಲಿ ಇದ್ದೀರಿ, ನೀವು ಮುಂದೆ ಹೋಗಿ ನಿಮ್ ಜೊತೆಲಿ ನಾವಿದ್ದೀರಿ ಅಂತ ಹೇಳಿದಾಗ ಅವರು ನಾವೇನು ಕ್ಲಾಕ್ ಟವರ್ ಅಲ್ಲಿ ಇಂಡಿಯಾ ಫ್ಲಾಗ್ 74 ವರ್ಷಗಳ ನಂತರ ನಾವು ಆರಿಸಿದ್ರಿ, ಖುಷಿ ಪಟ್ಟಿದ್ರು ಜನ. ಇಲ್ಲಿ ನಾವು ಲಾಹೋರಲ್ಲೂ ಭಾರತ ಧ್ವಜನ ಆರಿಸಂತ ದಿನಗಳು ತುಂಬಾ ದೂರ ಏನಿಲ್ಲ. ಅದಕ್ಕೋಸ್ಕರ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ರು ದೇಶದ ಪರವಾಗಿರ್ಬೇಕು. ಯಾರೇ ಪಾಕಿಸ್ತಾನಿ ಏಜೆಂಟ್ಗಳಾಗಿದ್ರೇನು ದಯವಿಟ್ಟು ಅವರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಒಂದು ಕಾಲಾವಕಾಶ ಕೊಟ್ಟಿದ್ದಾರೆ, ಹೋಗ್ಬಿಡಿ ಬಾರ್ಡ್ರಲ್ಲಿ, ನಿಮ್ಮನ್ನ ಅಲ್ಲಿ ಸೇರಿಸ್ಕೊಂತ ಇಲ್ಲ ಯಾರನ್ನು.